ಇಷ್ಟು ಜಲ್ದಿ ಬೆಳಕಾಗ್ಬಿಡ್ತು. ನಿನ್ನೆ ಕೆಲಸ ಮಾಡಿ ಸಾಕಾಯಿತು. ಇವಾಗ ಅಂಗಳ ಎಲ್ಲ ಕ್ಲೀನ್ ಮಾಡಿದ್ರಾಯ್ತು. ನಿನ್ನೆ ಎಷ್ಟೆಲ್ಲ ಕೆಲಸ ಆಯಿತು. ಅಮ್ಮ ಏನು ಮಾಡ್ತಾಯಿದ್ದಾರೋ, ತುಂಬ ನೆನಪಾಗ್ತಾ ಇದ್ದಾಳೆ ಅಮ್ಮ. ಅಮ್ಮನಿಗೊಂದ್ಸರಿ ಫೋನ್ ಮಾಡಿ ಕೇಳಬೇಕು. ಸ್ವಲ್ಪ ನೀರಟ್ಟು ಹೊಡೆದ್ಬಿಟ್ಟು ಬಡ ಬಡ ಕೆಲಸ ಮಾಡ್ಕೊಂಡ್ರಾಯ್ತು. ನೀರು ಹೊಡೆದಿದ್ದಾಯಿತು. ಒಳಗೋಗಿ ಟೀ ಅದು ಮಾಡಿದರೆ ಆಯಿತು. ಅತ್ತೆ ಅದು ಹೇಳೋಷ್ಟರಲ್ಲಿ ಟೀ ಮಾಡಿಬಿಡ್ತೀನಿ. ಅತ್ತೆ ಬರೋ ಅಷ್ಟೊತ್ತಿಗೆ ನೀರು ಹಾಕ್ಬೇಕು ಸ್ವಲ್ಪ. ಚಾನು ಆಯಿತು. ಅತ್ತೆ ಬಂದರೆ ಅತ್ತೆಗೂ ಹಾಕ್ಬೇಕು ನೋಡ್ರಿ. ನಮ್ಮ ಮನೆಯವರಿಗೆ 6:30 ಆಗೈತಿ. 7 ಗಂಟೆಗೆ ಹೇಳ್ತಾರೆ ಅವರು. 7 ಗಂಟೆಗೆ ಬೆಡ್ ಕಾಫಿ ಕೊಡಬೇಕು. 7 ಗಂಟೆಗೆ ಬೆಡ್ ಕಾಫಿ ಕೊಡ್ತೇನೆ ಅವ್ರಿಗೆ. ಮತ್ತು ಇವಾಗ ಎಬ್ಸಿದ್ರೆ ಸುಮ್ಮನೆ ಸಿಟ್ಟು ಮಾಡ್ಕೋತಾರು. ಹಾಗಾಗಿ 7 ಗಂಟೆಗೆ ಎಬ್ಸ್ತೀನಿ. ಮೀನಾ, ಚಹಾ ಮಾಡಿದ್ಯಮ್ಮ? ಹಾಂ ರೀತಿ ಮಾಡೀನಿ. ಹಾಕೊಳ್ರಿ. ನನಗೆ ನಿನಗೆ ಹಾಕು. ಅವರೆಲ್ಲ ಆಮೇಲೆ ಕುಡಿತಾರಂತ ಅವ್ರಿಗೆ ಆಮೇಲೆ ಮಾಡಿದ್ರೆ ಆಯಿತು. ಸರಿ ರೀ, ಆಯ್ತು. ಕುಂದ್ರಿ, ಹಾಕೊಂಡು ಬರ್ತೀನಿ ರೀ. ತಗೊಳ್ಳಿ ಅತ್ತಿ ಟೀ. ತಾವತ್ತ ಚಳಿಗೆ ಚಹಾ ಎಷ್ಟು ಕುಡಿದ್ರೂ ಸಾಕಾಗಂಗಿಲ್ಲ ನೋಡು. ನೀನು ತಗೋ, ಕುಡಿದ್ಬಿಡು ಮಚ್ಚ. ಸರಿ ಆಯ್ತು ರೀ ಅತ್ತಿ. ಚಹಾ ಚಲೋ ಆಗೈತ್ರಿ ಅತ್ತಿ? ಮಸ್ತ್ ಆಗೈತೆ ನೋಡಿ ಚಹಾ. ಚಹಾ ಕುಡಿದಿದ್ದಾಯ್ತು. ಚಹಾ ಮಾತ್ರ ಮಸ್ತ್ ಆಗಿತ್ತು. ಉಳಿದಿತ್ತಲ್ಲ ಚಹಾ ಆಮೇಲೆ ನಿಮ್ಮ ಅವಾಗಟ ಮದುಗಟ ನಿಮ್ಮ ಮನೆಯವ್ರ ಗಟ ಬಿಸಿ ಮಾಡಿಕೊಡು ಅಂತ ತಗೋ. ಸರಿ ಆಯ್ತು ರೀ ಅತ್ತಿ. ನಾಷ್ಟ ಅದು ಏನು ಮಾಡ್ರಿ ಅತ್ತಿ? ನಾಷ್ಟ ಅದು ಆಮೇಲೆ ಮಾಡೋಂತ. ಮನೆಯೆಲ್ಲ ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ನಾನು ಕಸ ಹೊಡೆದು ಬಿಡ್ತೇನೆ. ನೀನು ನಟ ಮಟ ಬೇಕಿದ್ರೆ ಏನೆಲ್ಲ ಉಳ್ಳಾಗಡ್ಡಿ ಇದೆಲ್ಲ ಬೇಕಿದ್ರೆ ಹೆಂಚ್ಕೊಂಡ್ಬಿಡು. ಬೇಡ ಬಿಡ್ರತ್ತಿ, ನಾನು ಮನೆಯೆಲ್ಲ ಕಸ ಹೊಡ್ತೀನಿ. ನೀವು ಕುಂದ್ರತ್ತಿ. ಆಮೇಲೆ ಬೇಕಿದ್ರೆ ಅವ್ರಿನ್ನೂ ಹೇಳೋದು ಲೇಟ್ ಅಲ್ಲ. ಅಷ್ಟೊತ್ತಿಗೆ ನಾನು ಬೇಕಿದ್ರೆ ಎಲ್ಲ ಕಸ ಅದು ಹೊಡ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಅದೆಲ್ಲ ಹೆಚ್ಕೊತೇನೆ ರೀ ನಾಷ್ಟಾಕ. ಬೇಡ ನೀನು ಉಪ್ಪಿಟ್ಟು ಮಾಡೋಂತ. ಉಪ್ಪಿಟ್ಟಿಗೆ ಎಲ್ಲ ಹೆಂಚಿಟ್ಕೊಂಡ್ಬಿಡು. ನಾನು ಎಷ್ಟೋ ತಕ್ಕತ್ ಕಸ ಹೊಡಿತು. ಕೆಳಗಿಂದ ಬೇಕಿದ್ರೆ ಆಮೇಲೆ ಕಸ ಹೊಡೆಯಂತೆ. ನಾನು ಇದನ್ನ ಮ್ಯಾಗಿಂದ ಕಸ ಹೊಡ್ಕೊತೀನಿ ಇವಾಗ. ಸರಿ ಆಯ್ತು ರೀ ಅತ್ತಿ. ಮನೆಯೆಲ್ಲ ಪಟ ಕಸ ಹೊಡೆದ. ಹಾಡ ಹಾಡ್ಬೇಕಂದ್ರೆ ಯಾವ ಹಾಡು ನೆನಪ ಬರೋಲ್ಲ ನೋಡಿ ಜಲ್ದಿ. ಯಾವ್ದು ಹಾಡ್ಬೇಕಂತನೂ ಗೊತ್ತಾಗವಲ್ತು ನೋಡು. ಮೊದಲು ಎಷ್ಟೆಲ್ಲ ಹಾಡ ಹಾಡ್ತಿದ್ವಿ. ಈಗ ಹಾಡ ಹಾಡ್ಬೇಕಂದ್ರೆ ಯೋಚನೆ ಮಾಡೋಂಗಾಗೈತಿ. ಬರೀ ಎಲ್ಲ ಹೊಸ ಸಾಂಗ್ಗಳ ನೆನಪು ಅಂದ್ಬಿಡ್ತಾವ. ಜಾನಪದ ಗೀತೆ ಹಾಡೋಣಂದ್ರೆ ಈಗಿನ ಕಾಲದವ್ರು ಯಾರು ಜಾನಪದ ಗೀತೆ ಕೇಳೋಲ್ಲ. ಏನು ಹೇಳ್ಬೇಕವ್ವ, ಯಾವ ಸಾಂಗ್ ಹೇಳ್ಬೇಕು? ಟ್ರೆಂಡಿಂಗ್ ಹಾಡು ಯಾವ್ದೈತಿ ಇವಾಗ? ಚಲವಯ್ಯ ಚಲುವ ತನಿ ತನ್ ಚಿನ್ಮಯ ರೂಪೇ ಕೋಲನ್ನ ಕೋಲೆ. ಇಂಥ ಕೆಲಸ ಮಾಡುವಾಗ ನೋಡ್ರಿ ಹಾಡುಗಳು ಸಾಂಗ್ಗಳು ಎಲ್ಲ ನೆನಪಿಗೆ ಬರ್ತಾವ. ಕಸ ಎಲ್ಲ ತುಂಬಿದ್ದಾಯ್ತು. ಕಸ ಎಲ್ಲ ಹೊಡೆದಿದ್ದು ಆಯ್ತು. ಇನ್ನು ಜಲ್ದಿ ಮೀನಾಗಟ್ಟು ಉಪ್ಪಿಟ್ಟು ಮಾಡಿ ತಿಂದುಬಿಟ್ರೆ ಆಯ್ತು ನೋಡಿ ಎಲ್ಲ ಕೆಲಸ ಎಲ್ಲ. ಕಸ ಹೊಡೆದಿದ್ದಾಯ್ತು. ಎಲ್ಲ ಮನೆ ಕ್ಲೀನ್ ಆಯಿತು. ನೋಡ್ರಿ ಫ್ರೆಂಡ್ಸ್, ದಾರಿ ತಪ್ಪಿದ ಮಗ ನಿಮಗೆ ಸ್ಟೋರಿ ಹೆಂಗೆ ಅನ್ಸಾತಿ ಅಂತ ನನಗೆ ಕಮೆಂಟ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿರಿ. ಇದೇ ರೀತಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚಿಗೆ ಚೆನ್ನಾಗಿ ತೋರಿಸ್ತೀನಿ ನಿಮ್ಗೆ. ಯಾವ ರೀತಿ ವಿಡಿಯೋಗಳು ಯಾವ ರೀತಿ ಬರ್ತೈತಿ, ಮನೋರಂಜನೆ, ಒಂದು ಖುಷಿನೂ ಇರ್ತೈತಿ, ಒಂದು ಸಂತೋಷದ ವಿಷಯನೂ ಇರ್ತೈತಿ, ಒಂದು ದುಃಖದ್ದು ಇರ್ತೈತಿ. ಎಲ್ಲನೂ ಈ ಒಂದು ಸ್ಟೋರಿ ಒಳಗೆ ಐತಿ. ಎಲ್ಲರೂ ತಪ್ಪದ ವಿಡಿಯೋನ ನೋಡ್ರಿ ಅಂತ ಹೇಳತ್ತೀನಿ. ಅತ್ತಿ ಉಪ್ಪಿಟ್ಟು ಮಾಡಂದಾರ, ಉಪ್ಪಿಟ್ಟು ಮಾಡಿಬಿಡ್ತೇನೆ ಬಡ. ಎಲ್ಲರಿಗೂ ಜಲ್ದಿ ಉಪ್ಪಿಟ್ಟು ಹಾಕಿ ಕೊಟ್ಬಿಡ್ತೀನಿ. ಎಲ್ಲರೂ ಉಪ್ಪಿಟ್ಟು ತಿಂದ್ರೆ ನಾಷ್ಟಾನೂ ಆಗ್ತತಿ. ಆಮೇಲೆ ಅಮ್ಮಗೆ ಫೋನ್ ಮಾಡಿ ಮಾತಾಡ್ತೀನಿ ಸ್ವಲ್ಪ. ಉಪ್ಪಿಟ್ಟು ಹಾಕಿದ್ದಾಯ್ತು. ಎಲ್ಲರಿಗೂ ಹೋದ ಕೊಡ್ಬೇಕು ನೋಡ್ರಿ ತಿನ್ನಾಕ. ಏನು ಮಾಡ್ತಾರೇನೆ ಎಲ್ಲರೂ? ಅತ್ತಿಗೆ ಹೇಳಿದ್ನಿ, ನೋಡಬೇಕು. ಎಲ್ಲರೂ ಹಾಲ್ನಾಗ ಕೂತಿದ್ರೆ ಭಾಳ ಚಲೋ ಆಗ್ತತಿ. ನಾಷ್ಟ ಏನು ಮಾಡ್ಯಾಳ ಮೀನಾ? ಉಪ್ಪಿಟ್ಟು ಮಾಡಕ್ಕೆ ಹೇಳಿನ್ರಿ, ಉಪ್ಪಿಟ್ಟು ಮಾಡತ್ತಾಳು ಅಮ್ಮ. ಇವತ್ತು ಉಪ್ಪಿಟ್ಟೇನ? ಮತ್ತೇನು ಬೇಕು ಮದು ನಿನಗೆ? ದಿನ ಒಂದೊಂದು ವೆರೈಟಿ ಐಟಮ್ ಬೇಕೇನು ನಿನಗೆ? ಹಾಗಲ್ಲ, ವೀಕ್ಲಿ ಒಂದ್ಸರಿ ಮಾಡಿದ್ರೆ ನಡೀತತಿ. ಆದ್ರೆ ಅಮ್ಮ ಯಾವಾಗಲೂ 2 ದಿನಕ್ಕೆ ಒಂದ್ಸರಿ ಮಾಡ್ತಾಳಲ್ಲ, ಅದಕ್ಕೆ ನನಗೆ ಇಷ್ಟ ಆಗಂಗಿಲ್ಲ. ಅದಕ್ಕೆ ಹೇಳಿ ನಾನು. ಇವಾಗ ಎಲ್ಲಿ ಮಾಡೈತಿ? ಮದುವೆ ಅಂತ ಕೆಲಸ ಮಾಡೇ ಇಲ್ಲ, ಉಪ್ಪಿಟ್ಟು ಮಾಡೇ ಇಲ್ಲ. ಅದಕ್ಕೆ ಇವತ್ತು ಮಾಡಕ್ಕೆ ಹೇಳೀನಿ. ನಾಳೆ ಬೇಕಿದ್ರೆ ಮತ್ತೆ ಬೇರೆ ಮಾಡ್ತೈತೆ ತಗೋ, ದೋಸೆ ಅದು. ಸರಿ ಆಯ್ತಮ್ಮ. ಅತ್ತಿ ಉಪ್ಪಿಟ್ಟು ಮಾಡೀನಿ ನೋಡ್ರಿ, ಕೊಡ್ರಿ ಅತ್ತಿ ಎಲ್ಲರಿಗೂ.
ಹಾಂ ಕೊಡಮ್ಮ, ಎಲ್ಲರೂ ಕುಂತಾರೋ, ಎಲ್ಲರೂ ನಾಷ್ಟ ಮಾಡಕ್ಕೆ ಕುಂತಾರೋ ಕೊಟ್ಬಿಡು. ಸರಿ ರೀ ಅತ್ತಿ. ತಗೋರಿ ಮಾವಾರಿ. ಅಮ್ಮ ತಗೋರಿ ಅತ್ತಿರಿ. ಫಸ್ಟ್ ನಿನ್ನ ಗಂಡ ಕೊಡು, ಆಮೇಲೆ ನಾ ತಗೋತೀನಿ. ಇಲ್ಲ ಪರವಾಗಿಲ್ಲ, ನೀ ತಗೋಮ್ಮ, ತಂದು ಕೊಡ್ತಾಳೆ ಮತ್ತೆ ನಾ ತಗೋತೀನಿ. ಸರಿ ಆಯಿತು. ತಗೋರಿ ಅತ್ತಿ, ತಗೋರಿ. ಯಾ. ಅದು ನೀನು ತಗೊಂಡ್ಬಿಡು. ಸರಿ ಅತ್ತಿಗೆ. ಮೀನಾ ನೀನು ತಗೊಂಡ್ಬಿಡಮ್ಮ, ಅಷ್ಟ್ರು ಒಮ್ಮೆ ಮಾಡಿದ್ರಾಯ್ತು. ಸರಿ ರೀ ಮಾವರಿ. ಇಲ್ಲೇ ಬಾ ಅದಕ್ಕೆ, ಅಣ್ಣನ ಪಕ್ಕನೇ ಕುತ್ಕೊಂಡ್ಬಿಡು. ಸರಿ ಆಯ್ತು ಮಧು. ಬನ್ನಿ ಫ್ರೆಂಡ್ಸ್, ಎಲ್ಲರೂ ನಾಷ್ಟ ಮಾಡೋಣ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಇವಾಗ ಉಪ್ಪಿಟ್ಟು ತಿಂತಾ ಇದ್ವಿ. ನೀವು ಎಲ್ಲರೂ ಬನ್ನಿ ಉಪ್ಪಿಟ್ಟು ತಿನ್ನೋಣ. ಹೇಗೆ ಅನಿಸ್ತು ನಿಮಗೆ ದಾರಿ ತಪ್ಪಿದ ಮಗ ಅಂತ ನಮಗೆ ಯಾವ ರೀತಿ ಅನಿಸ್ತಾ ಇದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ.